ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಂಗಲ್ಯ ಬಂಧ ಭಾಗ 35. ಅಕ್ಕ, ನೀನು ಮಾಡಿದ್ದು ನಿನಗೆ ನ್ಯಾಯನಾ ಅಂತ ಸಾಮ್ರಾಟ್ ಈಗ ಶಾಂತಿಯನ್ನು ನೋಡಿ ಕೇಳ್ದ. ನಾನೇನು ತಪ್ಪು ಮಾಡಿದೆ ಸಾಮ್ರಾಟ್ ಅಂತ ಕೇಳಿದರು ಶಾಂತಿ. ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಅಕ್ಕ, ಅದಕ್ಕೆ ಮಾತ್ರ ನೀನು ಉತ್ತರ ಹೇಳು ಸಾಕು ಅಂದ ಸಾಮ್ರಾಟ್. ಈಗ ನಾನೇನು ಮಾಡಿದೆ ಅಂತ ಕೇಳ್ತಿದೆಯಲ್ಲ, ಅಂದು ದಿವ್ಯಾಳ ಮೇಲೆ ಅನುಮಾನಪಟ್ಟು ಅವಳನ್ನು ತಪ್ಪಾಗಿ ಮಾತನಾಡಿಂದ ತಾನೇ ಅವಳು ಸೂಸೈಡ್ ಮಾಡಿಕೊಂಡು. ಅಂದು ನಾವು ಯಾರು ಹೇಳಿದ್ದನ್ನು ನೀನು ಕೇಳಲಿಲ್ಲ, ಮನೆಯಲ್ಲಿದ್ದವರು ಕೇಳಲಿಲ್ಲ, ಆ ಹುಡುಗಿಯನ್ನು ಹಂಗಿಸಿ ಆ ರೀತಿ ಮಾಡಿಬಿಟ್ರಿ. ಸರಿ, ಸತ್ತು ಹೋದ್ಲು, ಅದ್ರ ಮೇಲೆ ಮಾತನಾಡಿ ನಿನ್ನನ್ನು ಕಷ್ಟಪಡಿಸ್ಬಾರ್ದು ಅಂತ ಸುಮ್ಮನೆ ಇದ್ದೆ. ಆದರೆ ಪಾಪ ನೀಲು, ಈಗ ಅವಳು ಬಸ್ರಿಯಾಗಿದ್ದಾಳೆ. ನೀನು ಹೆತ್ತ ಮಗಳೇ ತಾನೇ ಅವಳು, ಯಾರು ಬೇಕಾದರೂ ಅನುಮಾನಿಸ್ಲಿ, ಆದರೆ ಒಬ್ಬ ಹೆತ್ತ ತಾಯಿಯಾದ ನೀನು ಅನುಮಾನಿಸಬಹುದಾ ಅಕ್ಕ ಅಂತ ಕೇಳಿದ ಸಾಮ್ರಾಟ್. ಲೇ, ಅವನೇ ಆಧಾರ ಸಹಿತವಾಗಿ ಹೇಳ್ತಿದ್ದಾನಲ್ಲ, 3 ವರ್ಷದಿಂದ ಇವಳು ಅವನ ಜೊತೆ ಮಾತನಾಡಿದ್ದಾಳೆ ಅಂತ. ಇದಕ್ಕೂ ಮೀರಿ ಇನ್ನೇನು ಹೇಳೋದು? ಅವನು ಪೊಲೀಸ್ ತಾನೇ, ಸರಿಯಾಗಿ ವಿಚಾರಿಸದೆ ಹೇಳ್ತಾನ ಹೇಳು. ಅದಕ್ಕೆ ಆ ಪೇಪರ್ಗಳನ್ನೆಲ್ಲ ತೋರಿಸಿದ್ನಲ್ವಾ ಅಂತ ಅವಳು ಹೇಳಿದಾಗ ಒಂದೇ ಒಂದು ಮಾತು ಹೇಳ್ತೇನೆ, ಇದ್ರ ಮೇಲೆ ನೀನು ಅರ್ಥ ಮಾಡ್ಕೊಂಡ್ರೆ ಅರ್ಥ ಮಾಡ್ಕೊ, ಇಲ್ಲದೇ ಇದ್ದರೆ ಬಿಡು ಅಕ್ಕ. ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ ಅಂತ ಹೇಳ್ತಾರೆ ಅಲ್ವಾ. ಹಾಗಾದರೆ ನೀನು ಹೆತ್ತ ಇಬ್ಬರು ಕೆಟ್ಟವರೇ ಅಂದರೆ ನಿನ್ನ ನಡತೆಯೂ ತಪ್ಪೇನಾ ಅಂತ ಕೇಳಿದ ಕೂಡಲೇ ಶಾಂತಿ ಬಾಯಿ ಮೇಲೆ ಕೈ ಇಟ್ಕೊಂಡು ಗೋಡೆಗೆ ಹೊರಗಿ ಕುಸಿದ್ಬಿಟ್ಲು. ಶಬಾಸ್ ಶಬಾಸ್ ಅಳಿಯ, ಸರಿಯಾದ ಪ್ರಶ್ನೆ ಅಂತ ಚಪ್ಪಾಳೆ ತಟ್ಟ ನೀಲುನ ಅಪ್ಪ ಹೇಳಿದರು. ಆಗ ಶಾಂತಿ ಸೇರಿದಂತೆ ಎಲ್ಲರೂ ಅವರನ್ನು ನೋಡಿದರು. ಸಾಮ್ರಾಟ್, ನೀನು ಈಗ ಕೇಳಿದೆಯಲ್ಲ ಸರಿಯಾದ ಪ್ರಶ್ನೆ. ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ, ಇಬ್ಬರೂ ಹೆಣ್ಮಕ್ಳು ಮೇಲೂ ಕೂಡ ಇಲ್ಲ ಸಲ್ಲದ ಗೂಬೆ ಕೂರಿಸಿದ್ಲಲ್ಲ, ಹಾಗಾದರೆ ನಿನ್ನ ಅಕ್ಕ ಏನು ದೊಡ್ಡ ಪತಿವ್ರತೆಯಾ ಅಂತ ಕೇಳಿದರು. ಯಾವ ಮಾತು ಹೇಳಿದ್ರಿ ಅಂತ ಗಾಬರಿಯಾಗಿ ಶಾಂತಿ ಕೇಳಿದ್ಲು. ಗಾಬರಿ ಆಗ್ತಿದೆಯಲ್ಲ, ಇಷ್ಟು ವರ್ಷಗಳ ನಂತರ ನಿನಗೆ ಗಾಬರಿ ಆಗ್ತಿದೆಯಾ? ಏಳೆ ಮಗು ಕಣೆ ಅವಳು, ಹೊಟ್ಟೆಯಲ್ಲಿ ಮಗುವಿರುವಾಗ ಅದು ನನ್ನ ತಮ್ಮನಿಗೆ ಹುಟ್ಟಿದ್ದ ಅಂತ ನನಗೆ ಅನುಮಾನ ಇದೆ ಅಂತ ಕೇಳಿದೆಯಲ್ಲ. ಆ ಮಗುವಿಗೆ ಮನಸ್ಸಿಗೆ ಎಷ್ಟು ಒದ್ದಾಡಿರಬೇಕು ನೀ ಹೇಳು. ನಿನ್ನೆಲ್ಲ ಯಾವುದಕ್ಕೆ ಮಕ್ಕಳನ್ನು ಹೆತ್ತ ಇಬ್ಬರು ಮಕ್ಕಳ ಮೇಲೂ ನಂಬಿಕೆ ಇಲ್ಲದೆ ಇದ್ದಾಗ ನಿನ್ನ ತಮ್ಮ ಹೇಳೋದು ಹಾಗೂ ನಿನ್ನ ಅಮ್ಮ ಹೇಳೋದು ಮಾತ್ರ ಮುಖ್ಯ ಅಂತ ನೀನು ಸೇರಿ ಕೂಡ ಮಾತನಾಡುವಾಗ ನೀನು ಯಾಕೆ ಮದುವೆ ಮಾಡಿಕೊಂಡೆ? ಅವ್ರ ಜೊತೆಯೇ ಇರಬೇಕಿತ್ತು ಅಲ್ವಾ ಅಂತ ಮೊದಲ ಬಾರಿಗೆ ಶಾಂತಿಯ ಬಳಿ ಅವರು ಕೋಪದಿಂದ ಮಾತನಾಡಿದರು. ಏನೋ ಅದ್ರ ಮೇಲೆ ಶಾಂತಿ ಏನೂ ಮಾತಾಡಲಿಲ್ಲ. ಹೀಗೆ ಸ್ವಲ್ಪ ಹೊತ್ತಿನಲ್ಲಿ ಅವರು ಟೀ ಕುಡಿದು ಮುಗಿಸಿ ಮಾತನಾಡ್ಕೊಳ್ತಿರುವಾಗ ನೀಲು ಕೂಡ ತಯಾರಾಗಿ ಬಂದಳು. ಸರಿ ಬಾವಾ, ನಾನು ನೀಲುನನ್ನು ಮತ್ತು ರಾಶಿಕಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬರ್ತೀವಿ ಅಂತ ಸಾಮ್ರಾಟ್ ಹೇಳ್ದ. ಸರಿ ಸಾಮ್ರಾಟ್, ನಾನು ಕೂಡ ಬರ್ತೀನಿ ಅಂದರು ಅಪ್ಪ. ಸರಿ ಬನ್ನಿ ಬಾವಾ ಅಂತ ಹೇಳಲು ಈಗ ಅವರೊಂದಿಗೆ ಹೋದರು. ಇತ್ತ ಕಣ್ಮಣಿಯ ಮನೆಯಲ್ಲಿ, ಏನಜ್ಜಿ, ಒಬ್ಬ ಮಗನನ್ನು ಹೆತ್ತು ಇಟ್ಟಿದ್ದೀಯಾ, ಉದ್ದುದ್ದ ಬೆಳೆಸಿಟ್ಟಿದ್ದೀಯಾ, ಸ್ವಲ್ಪ ಆದರೂ ಬುದ್ಧಿ ಬೆಳೆಸಿದೀಯಾ? ಒಬ್ಬಳು ಸುತ್ತಿ ಬಂದು ಏನೋ ಮಾತನಾಡಬೇಕು ಅಂತಿದ್ದಾಳೆ, ಏನು ಅಂತ ಕೇಳೋಣ ಅನ್ನೋಷ್ಟು ಸ್ವಲ್ಪ ಆದರೂ ನಿನ್ನ ಮಗನಿಗೆ ಬುದ್ಧಿ ಇದೆಯಾ ಅಂತ ತನ್ನ ಅಜ್ಜಿಯ ಫೋಟೋ ನೋಡಿ ಬೈಕೊಳ್ತಾ ಇದ್ಲು ಕಣ್ಮಣಿ. ಉತ್ತರ ನೀಡದೇ ಇದ್ದರೂ ನಗುವ ಮುಖದಲ್ಲಿರುವ ಅವಳ ಅಜ್ಜಿ ಫೋಟೋ ತಿರುಗಿ ಮಾತನಾಡ್ತಿರುವಂತೆಯೇ ಅವಳಿಗೆ ಅನ್ನಿಸ್ತು. ಇಲ್ಲಿ ನೋಡು, ನೀನು ಆಸೆ ಪಟ್ಟಂತೆಯೇ ಈಗ ನಿನ್ನ ವಂಶ ಬೆಳೀತಾ ಇದೆ, ಮಾವ ಅಪ್ಪ ಆಗ್ತಾ ಇದ್ದಾರೆ. ಈ ಸಂತೋಷದ ವಿಚಾರವನ್ನು ಹೇಳೋಣ ಅಂತ ನೋಡಿದರೆ ನನ್ನ ಜೊತೆ ಮುಖ ಕೊಟ್ಟು ಕೂಡ ಮಾತಾಡ್ತಿಲ್ಲ ನಿನ್ನ ಮಗ. ಇವರನ್ನೇನು ಮಾಡೋದು ಅಜ್ಜಿ ಅಂತ ಗೋಳಾಡ್ತಾ ಇದ್ಲು ಕಣ್ಮಣಿ. ನಂತರ ಯೋಚಿಸಿದವಳು, ಸರಿ ಗೋಳಾಡಿ ಏನು ಮಾಡೋದು ಅಜ್ಜಿ, ನಿನ್ನ ಮಗನ ಹತ್ರ ನಾನೇ ಹೇಳದೇ ಇದ್ದರೂ ಇನ್ನು 2 ತಿಂಗಳಾದರೆ ತಾನಾಗೆ ಹೊಟ್ಟೆ ದಪ್ಪಗಾಗುತ್ತೆ. ಆಗಲಾದರೂ ಆ ಬೆಳೆದ ಕೆಟ್ಟವನಿಗೆ ಅರ್ಥವಾಗಲಿ. ಗೊತ್ತಾದರೂ ಆಗಲೂ ಯಾಕೆ ನನ್ನ ಹತ್ರ ಹೇಳಲಿಲ್ಲ ಅಂತ ತಾನೇ ಜಗಳ ಆಡ್ತಾರೆ. ಸರಿ, ಗೊತ್ತಾದಾಗ ಗೊತ್ತಾಗಲಿ ಬಿಡಜ್ಜಿ, ನಾನು ಹೋಗಿ ಅಡುಗೆ ಕೆಲಸ ನೋಡ್ಕೊಳ್ತೀನಿ ಅಂತ ತನ್ನ ಅಜ್ಜಿಗೆ ಹೇಳಿ ಅಡುಗೆ ಮಾಡಲು ಹೋದಳು ಕಣ್ಮಣಿ. ಇತ್ತ ಯಾವಾಗಲೂ ಬೈಕ್ನಲ್ಲಿ ಬರುವವನು ಅಂದು ಕಾರ್ನಲ್ಲಿ ಬಂದ.
ಮರುದಿನ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದ್ದರಿಂದ ಇವಳು ಇಲ್ಲಿ ಯೋಚನೆಯಲ್ಲಿರಲು ಅವನು ಬಂದಿದ್ದು ಗೊತ್ತಾಗಲಿಲ್ಲ. ಅವನು ಎಂದಿನಂತೆ ಹೊರಗಿರುವ ಸ್ನಾನದ ಕೋಣೆಯಲ್ಲಿ ಕೈಕಾಲು ತೊಳ್ಕೊಂಡು ಒಳಗಡೆ ಬಂದು ಟವಲ್ನಿಂದ ಮುಖ ಒರೆಸ್ತಾ ಡೈನಿಂಗ್ ಹಾಲ್ಗೆ ಬಂದು ಕುಳಿತ. ಅದು ಕೂಡ ಗೊತ್ತಾಗದೆ ಹಾಗೇನೆ ತನ್ನ ಮಾವನನ್ನು ನೆನೆದು ಕನಸಿನ ಲೋಕಕ್ಕೆ ಜಾರಿದ್ಲು ಕಣ್ಮಣಿ. ಹಚ್ಚ ಹಸಿರಿನ ತೋಟಗಳ ಮಧ್ಯೆ ಸುಂದರವಾಗಿ ಹರಿತಿರುವ ನದಿಯ ಬಳಿ ಬಂಡೆ ಮೇಲೆ ಕುಳಿತು ತನ್ನ ಕಾಲ್ಗಳನ್ನು ನೀರಿನಲ್ಲಿ ಇಟ್ಕೊಂಡು ಒಂದು ಕೈಯಿಂದ ನೀರನ್ನು ತೆಗೆದು ಪಕ್ಕದಲ್ಲಿ ಕುಳಿತಿರುವ ಮಾದೇಶನ ಮೇಲೆ ಎರಚಲು ಮೃದುವಾದ ಮುಗುಳ್ನಗೆಯೊಂದಿಗೆ ಮತ್ತೆ ನೀರನ್ನು ತೆಗೆದು ಮೆಲ್ಲನೆ ಅವಳ ಮೇಲೆ ಎರಚಿದನು ಮಾದೇಶ. ಹಾಗೇನೆ ಅವನ ಎದೆ ಮೇಲೆ ವಾಲ್ಕೊಂಡು ಅವನ ಕೈಯನ್ನು ತನ್ನ ಹೊಟ್ಟೆಯ ಮೇಲೆ ಇಟ್ಕೊಂಡು, ನೀನು ಕೊಟ್ಟ ಮುತ್ತನ್ನೆಲ್ಲ ಎದೆಯೊಳಗಡೆ ಬಚ್ಚಿಟ್ಟೆ, ಅದು ಬೆಳೀತಾ ಇದೆ ನನ್ನ ಹೊಟ್ಟೆಯೊಳಗೆ. ಸಾಕು, ಆ ಒಂದು ನಿಮಿಷ ಸಾಕು. ಆ ಒಂದು ಸ್ಪರ್ಶ ಮನಸ್ಸಿನೊಳಗಡೆ ಆನಂದಿಸ್ತಾ ನಾನು ಬದುಕ್ಬಿಡ್ತೇನೆ ಹಲವು ವರ್ಷ. ಮಾವ, ನಿನ್ನ ಉಸಿರು ತಾಗಿ ಮೊಗ್ಗಂದು ಈಗ ಹೂವಾಯಿತು. ಮಾವ, ನಿನ್ನ ಮುತ್ತು ತಾಗಿ ರಕ್ತವೀಗ ಜೇನಾಯಿತು. ನಿನ್ನನ್ನೇ ನೆನೆದೆ ಒಳಗೊಳಗೆ ಒದ್ದಾಡಿದೆ, ನಿದ್ದೆ ಇಲ್ಲದೆ ಅಂತ ಅವಳು ಕನಸಿನ ಲೋಕದಲ್ಲಿ ತೇಲ್ತಾ ಕನಸಿನಲ್ಲಿ ಹಾಡುವಂತೆ ಜೋರಾಗಿ ಹಾಡ್ತಾ ಇರಲು ಡೈನಿಂಗ್ ಹಾಲ್ನಲ್ಲಿ ಕುಳಿತಿದ್ದವನಿಗೆ ಅದು ಸ್ಪಷ್ಟವಾಗಿ ಕೇಳಿಸ್ತು. ಏನು ಮಾಡೋದು? ಪ್ರೀತಿಯಿಂದ ತನ್ನ ಗಂಡನನ್ನು ನೆಂದು ತನ್ನ ಸ್ಥಿತಿಯನ್ನು ವಿವರಿಸಿ ಎಷ್ಟೇ ಸುಂದರವಾಗಿ ಅವಳು ಹಾಡಿನ ಸಾಲುಗಳನ್ನು ಹಾಡ್ತಾ ಇದ್ರೂ ಕೂಡ ಅವನಾದರೆ ಅದನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಥಿತಿಯಲ್ಲಿ ಇರಲಿಲ್ಲ. ಅವಳ ಹಾಡು ಕೇಳಿ ಸಿಟ್ಟಾದವನು ಕಣ್ಮಣಿ ಅಂತ ಜೋರಾಗಿ ಕರೆದ. ಅವಳಿಗೆ ಆಗಲೇ ಹಚ್ಚ ಹಸಿರಿನ ತೋಟಗಳು, ಜಲಪಾತದ ಬಳಿ ಇದ್ದದ್ದೆಲ್ಲ ಕನಸು ಅಂತ ಗೊತ್ತಾಗಿ ಹಾಗೇನೆ ಆಘಾತದಿಂದ ಅವಳು ತಿರುಗಿ ನೋಡಿದ್ಲು. ಏನು, ಮನೆಯೊಳಗಡೆ ಹಾಡಿನ ಕಚೇರಿ ನಡೀತಿದೆಯಾ? ಹಸ್ವಾಗ್ತಿದೆ, ಸರಿಯಾಗಿ ಊಟ ಬಡಿಸು ಅಂತ ಅವನು ಹೇಳ್ದ. ಸರಿ ಬಿಡು, ಇವನಿಗೆಲ್ಲ ರಸಿಕತೆಯೇ ಇಲ್ಲ ಅಂತ ಅನಿಸುತ್ತೆ. ನಾನು ಹಾಡಿದೆಲ್ಲ ಕೇಳಿಸ್ತಾ ಇಲ್ವಾ ಅಂತ ತನಗೆ ತಾನೇ ಪ್ರಶ್ನೆ ಕೇಳ್ಕೊಳ್ತಾ ಅಡುಗೆ ಮನೆಯೊಳಗೆ ಹೋದ್ಲು. ಹೌದು, ನಿನ್ನ ಗಂಡನಿಗೆ ಅರ್ಥ ಆದರೂ ಕಣ್ಮಣಿ, ತೆಂಗಿನ ಮರಕ್ಕೆ ನೀರು ಹಾಕಿದರೆ ಅದು ಬೆಳೆದು ನಿನಗೆ ತೆಂಗಿನಕಾಯಿ ಕೊಡುತ್ತೆ. ನೀನಾದರೂ ಕರೆಂಟ್ ಕಂಬಕ್ಕೆ ನೀರು ಹಾಕ್ತಾ ಇದೀಯ, ಅದರಿಂದ ಏನು ಪ್ರಯೋಜನ ಅಂತ ಕಾಮಿಡಿ ಡೈಲಾಗನ್ನು ತನಗೆ ತಾನೇ ಹೇಳ್ಕೊಳ್ತಾ, ಸರಿ, ನಿನ್ನ ಮಾವ ಕರೆಂಟ್ ಕಂಬನಾ? ನೋಡೋಣ, ಅದು ಕರೆಂಟ್ ಕಂಬನಾ ಅಥವಾ ಹೂವಿನ ತೋಟನಾ ಅಂತ. ಮಗು ಇದೆ ಅಂತ ಗೊತ್ತಾದರೆ ಖಂಡಿತ ನನ್ನ ಮಾವ ಬದಲಾಗ್ತಾರೆ, ಅದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಹೇಳಲು ಮಾತ್ರ ನನಗೆ ಧೈರ್ಯ ಬರ್ತಾ ಇಲ್ವಲ್ಲ, ಏನು ಮಾಡೋದು ಅಂತ ಮತ್ತೆ ಯೋಚನೆಯಲ್ಲಿರಲು, ಕಣ್ಮಣಿ, ಈಗ ಊಟ ಬಡಿಸ್ತೀಯಾ ಇಲ್ವಾ ಅಂತ ಮತ್ತೆ ಅವನು ಕೂಗ್ದ. ತುಂಬ ಹಸಿವಾಗಿರಬೇಕು ಪಾಪ, ಹೀಗೆ ನೀನು ತಡ ಮಾಡಿದರೆ ಎದ್ದು ಹೋಗಿದ್ರೂ ಹೋಗಿಬಿಡ್ತಾರೆ ಅಂತ ವೇಗವಾಗಿ ಅವಳು ಬಗೆಯಾಗಿ ಬೇಯಿಸಿಟ್ಟಿದ್ದ ಊಟವನ್ನೆಲ್ಲ ತಂದಿಟ್ಟು ಜೊತೆಗೆ ಬೇಳೆ ಪಾಯಸವನ್ನು ಬಡಿಸಲು ಅವನಿಗೆ ಏನಾಗ್ತಿದೆ ಅಂತ ಅರ್ಥ ಆಗಲಿಲ್ಲ. ಏನು ವಿಶೇಷ ಭರ್ಜರಿ ಔತಣ? ಯಾರು ತಯಾರು ಮಾಡಿದೀಯಾ? ಯಾಕೆ ಅಂತ ಕೇಳ್ದ. ಅದಾ ಮಾವ, ನಮ್ಮ ಮನೆಗೆ ಹೊಸದಾಗಿ ಒಬ್ಬರು ಬರ್ತಾ ಇದ್ದಾರೆ, ಅದಕ್ಕಾಗಿಯೇ ಅಂತ ಅವಳು ಹೇಳಲು, ಏಯ್, ನೆತ್ತಿ ಬಿಸಿಲಲ್ಲಿ ಹೊರಗೆ ಹೋಗಬೇಡ ಅಂದರೆ ಕೇಳ್ತೀಯಾ? ಏನೋ ಗಾಳಿ ಧೂಳು ನಿನಗೆ ಸೋಕಿರಬೇಕು. ಮೊದಲು ನಿನ್ನ ಕರ್ಕೊಂಡು ಹೋಗಿ ಮಂತ್ರಿಸ್ಬೇಕು. ಸಂಬಂಧವೇ ಇಲ್ಲದೆ ಹಾಡ್ತೀಯ, ಮಾತಾಡ್ತೀಯ. ಇನ್ನು ಮುಂದೆ ಮನೆಯೊಳಗೆ ಬಾಯಿ ಬಿಟ್ಟರು ಹಾಡಿದರೆ ಅಂದರೆ ಬಾಯಿಗೆ ಗಮ್ ಹಾಕಿ ಅಂಟಿಸ್ತೀನಿ ಅಂತ ಹೇಳಿ ಈಗ ಅವನು ತಾನೇ ಬಡಿಸ್ಕೊಳ್ಳಲು ಹೋದ. ಅಯ್ಯೋ ಮಾವ, ನಾನಿರುವಾಗ ನೀವು ಯಾಕೆ? ನಾನೇ ಬಡಿಸ್ತೀನಿ ಅಂತ ಹೇಳಲು, ಏಯ್, ನಮಗೆ ಬಡಿಸ್ಕೊಂಡು ತಿನ್ನಲು ಬರುತ್ತೆ, ನಿನ್ನ ಕೆಲಸ ಹೋಗಿ ನೋಡ್ಕೊ ಅಂತ ಒಟ್ಟಾಗಿ ಹೇಳ್ದ. ತಕ್ಷಣ, ಸರಿ ಬಿಡು, ನನಗೆ ಊಟ ಮಾಡಲು ಬರುತ್ತದಾ? ನಿನಗೆ ಊಟ ಮಾಡಲು ಬರುತ್ತೆ ಅಂದರೆ ನನಗೂ ಹಸಿವಾಗ್ತಿದೆ, ಹಾಗಾದರೆ ನಾನು ಕೂಡ ತಿನ್ನಬೇಕು ಅಲ್ವಾ ಅಂತ ಹೇಳ್ಕೊಳ್ತಾ ಅವಳು ಕೂಡ ಕುಳಿತಳು. ಅವಳನ್ನು ಲೆಕ್ಕಿಸಿದ ಮಾದೇಶ ತನಗೇನು ಬೇಕೋ ಅದನ್ನು ಬಡಿಸ್ಕೊಂಡು ತಿಂತಾ ಇದ್ದ. ಮಶ್ರೂಮ್ ಬಿರಿಯಾನಿ, ಕಿಚಡಿ, ಪೊಂಗಲ್, ಹೀಗೆ ಬಗೆಯ ರಾತ್ರಿಯ ಡಿನ್ನರ್ ಇತ್ತು. ಅವಳು ತನಗೆ ಇಷ್ಟವಾದ ಮಶ್ರೂಮ್ ಬಿರಿಯಾನಿ ಹಾಕ್ಕೊಂಡು ಬಾಯಿಗೆ ರುಚಿಯಾಗಿ ತಿನ್ನಬೇಕು, ಆಗಲೇ ತನ್ನ ಮಗು ಚೆನ್ನಾಗಿ ಹುಟ್ಟುತ್ತೆ ಅಂತ ತನಗೆ ತಾನೇ ಮಾತಾಡ್ಕೊಳ್ತಾ 1-2 ತುತ್ತು ಬಾಯಿಗೆ ಇಟ್ಟರು. ಅಷ್ಟೇ, ವಾಕರಿಕೆ ಬಂತು. ಅರೆರೆ, ಏನು ಮಾಡೋದು ಅಂತ ಅವಳಿಗೆ ಏನೂ ಅರ್ಥ ಆಗಿಲ್ಲ. ಅವನೇನೋ
ಊಟ ಮಾಡ್ತಿದ್ದಾನೆ. ಅವಳು ಇಲ್ಲಿ ವಾಂತಿ ಮಾಡಿಕೊಂಡ್ರೆ ಅವನು ಊಟ ಮಾಡದೆ ಎದ್ದು ಹೋಗ್ಬಿಡ್ತಾನೆ ಅಂತ ಯೋಚನೆ ಹಾಗೆಯೇ ಎದ್ದು ಸದ್ದಿಲ್ಲದೆ ತನ್ನ ಬಾಯಿ ಮುಚ್ಕೊಂಡವಳು ಕೆಳಗಿರುವ ಮತ್ತೊಂದು ಕೋಣೆಯೊಳಗಡೆ ನುಗ್ಗಿದ್ಲು ಕಣ್ಮಣಿ. ಆದರೆ ಅವನು ಅವಳನ್ನು ಗಮನಿಸದೆ ಊಟ ಮಾಡ್ತಿದ್ದ. ಅವಳು ಒಳಗೆ ಹೋಗಿ ವಾಂತಿ ಮಾಡಿ ಬಾಯಿನ ಮುಕ್ಕಳಿಸ್ಕೊಂಡು ಮುಖ ತೊಳ್ಕೊಂಡು ಸುಸ್ತಾಗಿ ಬಂದು ಅವನ ಮುಂದೆ ಕುಳಿತಳು. ಅವಳ ಮುಖ ನೋಡಿದರೆ ಕಣ್ಣು ಹಿಡಿಬೋದಿತ್ತು. ಆದರೆ ಅವನು ತಲೆ ಎತ್ತಿ ನೋಡಬೇಕಲ್ವಾ. ಅವನ ಕಣ್ಣೆಲ್ಲ ಬರೀ ಊಟದ ಮೇಲಿರಲು ವೇಗವಾಗಿ ಊಟ ಮುಗಿಸಿ ಅವನು ಎಂದಿನಂತೆ ಎದ್ದು ತನ್ನ ಕೋಣೆಗೆ ಹೊರಟು ಹೋದ. ಕಣ್ಮಣಿ, ಇವರನ್ನು ಹೇಗೆ ಬದಲಾಯಿಸ್ತೀಯಾ? ಮನುಷ್ಯ ಹೀಗಿದ್ದಾರಲ್ಲ, ನಿನ್ನ ಮಾವನಿಗೆ ಸ್ವಲ್ಪ ಕೂಡ ಅರ್ಥ ಮಾಡ್ಕೊಳ್ಳೋ ಗುಣನೇ ಇಲ್ಲ, ಹೌದಲ್ವಾ? ಹಾಗೆ ಅರ್ಥ ಮಾಡ್ಕೊಳ್ಳೋರಾಗಿದ್ದರೆ 10 ವರ್ಷ ಪ್ರೀತಿಸಿದವಳನ್ನೇ ಕಂಡು ಹಿಡಿಯದೇ ಇರ್ತಿದ್ರಾ? ನಾನೇ ಬಂದು ವಿವರಿಸಿ ಹೇಳಿದ ಮೇಲಲ್ವಾ ನನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡ್ರು. ನನ್ನ ಈ ರೋಬೋಟ್ಗೆ ರೋಮ್ಯಾನ್ಸ್ ಸ್ವಲ್ಪ ಕಮ್ಮಿನೇ. ನೀನೇ ಪ್ರಯತ್ನ ಪಡಬೇಕು. ಇಂದು ಒಂಟಿಯಾಗಿ ಮಲಗೋದು ಬೇಡ. ಏನೇ ಆದರೂ ಪರವಾಗಿಲ್ಲ, ಅವ್ರ ರೂಮ್ಗೆ ಹೋಗಿಬಿಡೋಣ ಅಂತ ತೀರ್ಮಾನಿಸಿದ್ಲು. ಈಗ ವಾಂತಿ ಬಾರದಿರಲು ಮತ್ತೆ ಮಾತ್ರೆ ನುಂಗಿ ಸ್ವಲ್ಪ ಹೊತ್ತು ಕಾದಿದ್ದು, ಆನಂತರ ಸ್ವಲ್ಪ ಏನನ್ನೂ ತಿಂದು ಎಲ್ಲವನ್ನು ತೊಳೆದಿಟ್ಟು ಊಟ ತಾನೇ ಮಾಡಲು ಆಗಲಿಲ್ಲ. ಬೇಳೆ ಪಾಯಸವಾದರೂ ಕುಡಿಯೋಣ ಅಂದ್ಕೊಂಡ್ಳು. ಅಜ್ಜಿ, ನಿನಗೆ ತುಂಬ ಇಷ್ಟ ಅಲ್ವಾ ಅಂತ ಅಜ್ಜಿಯ ಫೋಟೋ ನೋಡಿ ಮಾತನಾಡ್ಕೊಳ್ತಾ ಅವಳು ಬೇಳೆ ಪಾಯಸವನ್ನು ಕುಡಿತಿದ್ಲು. ಮೊಬೈಲ್ ಮರೆತುಬಿಟ್ಟು ಹೋಗಿದ್ದ ಮಹದೇಶ ತಿರುಗಿ ಕೆಳಗಡೆ ಬಂದ. ಅವನು ಬಂದಾಗ ಅವಳನ್ನು ನೋಡ್ದ. ಏನಾಯಿತು? ಯಾಕೆ ಹೀಗೆ ನನ್ನ ಅಮ್ಮನ ಫೋಟೋ ಮುಂದೆ ನಿಂತು ಪಾಯಸ ಕುಡಿತಿದ್ಯಾ? ಏನಾದರೂ ಪ್ಲ್ಯಾನ್ ಮಾಡ್ತಿದೀಯಾ ನನ್ನನ್ನು ಬುಟ್ಟಿಗೆ ಹಾಕ್ಕೊಳ್ಳಲು? ನನ್ನ ಅಮ್ಮನ ಬಳಿ ಐಡಿಯಾ ಕೇಳ್ತಿದೀಯಾ ಅಂತ ನೇರವಾಗಿ ಅವನು ಅವಳನ್ನು ಕೇಳಲು, ನೀನು ಯಾರು ಮಾವ? ಕಬ್ಬಿಣದ ಮನುಷ್ಯ. ನಿನ್ನನ್ನು ಯಾರಾದರೂ ಬುಟ್ಟಿಗೆ ಹಾಕ್ಕೊಳ್ಳಲು ಸಾಧ್ಯನಾ? ನೀನು ನೀನಾಗಿಯೇ ಇರು, ನಾನು ನಿನ್ನನ್ನೇನು ಮಾಡೋದಿಲ್ಲ. ಆದರೆ ಮಾವ, 1-2 ನಿಮಿಷ ನಾನು ಏನು ಹೇಳಲು ಬರ್ತಿದ್ದೀನಿ ಅಂತ ಕೇಳಬಹುದು ಅಲ್ವಾ ಅಂತ ಕೇಳಿದ್ಲು. ಏಯ್, ನೀನು ನನ್ನ ಹತ್ರ ಯಾಕೆ ಕೇಳಬೇಕು? ಏನೇ ಆದರೂ ನಾನು ನಿನ್ನ ಮೇಲೆ ಪ್ರಾಣವನ್ನೇ ಇಟ್ಟಿದ್ದೇನೆ. ಅಂದು ತಿಳಿಯದೆ ತಪ್ಪು ಮಾಡಿಬಿಟ್ಟೆ, ಕ್ಷಮಿಸ್ಬಿಡು ಮಾವ ಅಂತ ನೀನು ಬೇಡ್ಕೊಳ್ತೀಯ. ಆ ಗೋಳಾಟವನ್ನು ಕೇಳುವ ಐಡಿಯಾ ನನಗೆ ಇಲ್ಲ. ಇಲ್ಲಿ ನೋಡು, ಇವತ್ತು ತಾನೇ ಕುಡಿಯೋದೇ ಇದ್ದೇನೆ, ಹೀಗೆ ಕುಡಿಯೋದೇ ಇರಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅನವಶ್ಯಕವಾಗಿ ಏನಾದರೂ ಮಾತನಾಡಿ ನನ್ನನ್ನು ಮತ್ತೆ ಕುಡುಕನನ್ನಾಗಿ ಬದಲಾಯಿಸಬೇಡ. ನೀನು ನನ್ನಿಂದ ಇರೋವರೆಗೂ ದೂರ ಇರೋವರೆಗೂ ನಾನು ಚೆನ್ನಾಗೇ ಇರ್ತೀನಿ. ಅದೇ ನನ್ನ ಪಕ್ಕಕ್ಕೆ ಬಂದರೆ ಹೀಗೆ ಸ್ಲೋ ಪಾಯ್ಸನ್ ತರಹ ಕುಡಿದು ನನ್ನನ್ನು ನಾನು ನಾಶ ಮಾಡ್ಕೊಳ್ಬೇಕು. ಇನ್ನು ಮುಂದೆ ನೀನೇ ತೀರ್ಮಾನ ಮಾಡ್ಕೋ ಅಂತ ಹೇಳ್ದ. ಅವಳಿಗೆ ಮುಖಕ್ಕೆ ಹೊಡೆದಂತೆ ಆಯಿತು. ಪಾಪ ಕಣ್ಮಣಿಯ ಕಣ್ಣಲ್ಲಿ ನೀರು ತುಂಬಿಕೊಂತು. ಆಗಲೇ ಅವಳು, ಕ್ಷಮಿಸ್ಬಿಡು ಮಾವ, ಇನ್ನು ಮುಂದೆ ನಿನ್ನನ್ನು ನಾನು ಮುಜುಗರಕ್ಕೆ ಈಡು ಮಾಡೋದಿಲ್ಲ. ಯಾವಾಗಲೂ ಇರುವಂತೆಯೇ ಮಾತನಾಡ್ದೇ ಇರ್ತೀನಿ. ಇವತ್ತೇನೋ ಅತ್ಯುತ್ಸಾಹದಲ್ಲಿ ನಿನ್ನ ಹತ್ರ ಜಾಸ್ತಿ ಮಾತನಾಡಿಬಿಟ್ಟೆ, ತಪ್ಪೆ ಮಾವ, ಕ್ಷಮಿಸ್ಬಿಡು ಅಂತ ಹೇಳಿಬಿಟ್ಟು ಅವಳು ತನ್ನ ಕೋಣೆಗೆ ಹೋಗದೆ ಕೆಳಗಿರೋ ಒಂದು ಕೋಣೆಯೊಳಗಡೆ ಹೋದಳು. ಇವಳೇನು ಎಲ್ಲಿ ಹೋಗ್ತಿದ್ದಾಳೆ ಅಂತ ಯೋಚಿಸಿದ ಮಹದೇಶ, ಆಮೇಲೆ ಏನೋ ಮಾಡ್ಕೊಂಡು ಹೋಗಲಿ ಬಿಡು ಅಂತ ಅವನು ಮೊಬೈಲ್ ಫೋನ್ನ ತಗೊಂಡು ತನ್ನ ರೂಮ್ಗೆ ಹೊರಟು ಹೋದ. ಇತ್ತ ಆಸ್ಪತ್ರೆಯಲ್ಲಿ ನೀಲುಗೆ ಬೇಕಾದ ಎಲ್ಲ ತಪಾಸಣೆಗಳು ಮುಗಿಸಿ ಅವಳನ್ನು ಹೋಟೆಲ್ಗೆ ಕರ್ಕೊಂಡು ಹೋದ ಸಾಮ್ರಾಟ್. ರಾಶಿಕಾ, ನೀಲುನ ಅಪ್ಪ ಸಾಮ್ರಾಟ್ ನಾಲ್ವರು ಕೂಡ ಊಟ ಮಾಡಿ ಆಮೇಲೆ ಅವಳನ್ನು ಮನೆಯಲ್ಲಿ ಬಿಟ್ಟು, ಸಾಮ್ರಾಟ್, ಶಾಂತಿ ಅಕ್ಕ, ನಿನ್ನ ಹಠವನ್ನು ಮನಸ್ಸಿನಲ್ಲಿಟ್ಕೊಳ್ದೆ ಇನ್ನು ಮುಂದೆ ಆದರೂ ಮಗುವನ್ನು ನೋಡಿಕೊಳ್ಳುವ ದಾರಿಯನ್ನು ನೋಡು. ಅವಳು ತುಂಬ ವೀಕ್ ಆಗಿದ್ದಾಳೆ ಅಂದ ಸಾಮ್ರಾಟ್. ಭಾವ, ಏನೋ ಕೋಪದಲ್ಲಿ ನೀವು ಅವಳಿಗೆ ಕಾಲೇಜ್ಗೆ ಹೋಗೋದು ಬೇಡ ಅಂತ ಹೇಳಿರಬೇಕು. ಅವಳು ಹೀಗೆ ಇದ್ದರೆ ಮಾನಸಿಕ ಒತ್ತಡವಾಗಿ ಡಿಪ್ರೆಷನ್ಗೆ ಹೋಗ್ತಾಳೆ. ಅದು ಅವಳಿಗೆ ಒಳ್ಳೆಯದಲ್ಲ, ಮಗುವಿಗೂ ಕೂಡ ಇದು ಒಳ್ಳೆಯದಲ್ಲ. ನಿಮಗೆ ತುಂಬ ಕಷ್ಟ ಅನಿಸಿದರೆ ನೀವೇ ನೀಲುನನ್ನು ಕಾಲೇಜಿಗೆ ಕರ್ಕೊಂಡು ಹೋಗಿ ನೀವೇ ಕರ್ಕೊಂಡು ಬನ್ನಿ. ಅವಳಿಗೂ ಸುರಕ್ಷಿತವಾಗಿರುತ್ತೆ, ನಿಮಗೂ ನೆಮ್ಮದಿಯಾಗಿರುತ್ತೆ ಅಂತ ಹೇಳ್ದ ಸಾಮ್ರಾಟ್. ನನ್ನ ಮಗಳ ಮೇಲೆ ಅನುಮಾನಪಟ್ಟು ನಾನು ಹಾಗೆ ಹೇಳಲಿಲ್ಲಪ್ಪ. ಅವಳು ಹೊರಗೆ ಹೋದರೆ ಇವರೆಲ್ಲ ಅನುಮಾನಪಟ್ಟು ಮಾತನಾಡ್ತಾರಲ್ಲ ಅಂತಾನೆ ಹಾಗೆ ಹೇಳಿದೆ ಅಂತ ಅವರು ಬೇಸರದಿಂದ ಹೇಳಲು, ನನಗೆ ನಿಮ್ಮ ಮನಸ್ಸು ಅರ್ಥ ಆಗುತ್ತೆ ಮಾವ. ನೀವು ಇಲ್ಲಿಂದ ಒದ್ದಾಡ್ತಿದ್ದೀರಿ, ಮಗಳು ಹೇಗೆ ಆಗ್ತಾಳೋ, ಏನಾಗ್ತಾಳೋ, ಏನು ಮಾಡ್ತಾಳೋ ಅಂತ ನೀವೇ ಕರ್ಕೊಂಡು ಬಂದರೆ
ಅವಳು ಕೂಡ ಸುರಕ್ಷಿತವಾಗಿ ಇರ್ತಾಳೆ ಅಲ್ವಾ? ಸರಿ ಸಾಮ್ರಾಟ್, ನಾನು ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತೀನಿ ಅಂದರು. ಸರಿ ನೀನು ಮೊದಲಿನ ತರಹ ಲವಲವಿಕೆಯಿಂದ ಇರಬೇಕು. ಯಾರಿಗಾಗಿಯೂ ಅಲ್ಲ, ನಿನ್ನ ಮಗುವಿಗಾಗಿ, ನಿನ್ನ ನೆಮ್ಮದಿಗೆ ನೀನು ರಿಲ್ಯಾಕ್ಸ್ ಆಗಿ ಇರು. ಉಳಿದಿದ್ದನ್ನು ನಾವು ನೋಡ್ಕೊಳ್ತೇವೆ ಅಂತ ಹೇಳಿಬಿಟ್ಟು, ಸರಿ ಹೊರಡ್ತೀನಿ ಅಕ್ಕ, ಹೊರಡ್ತೇನೆ ಅಂತ ಹೇಳಿ ಹೊರಟನು ಸಾಮ್ರಾಟ್. ರಾಶಿಕಾ ಕೂಡ ತನ್ನ ತಂದಿದ್ದ ಹಣಗಳನ್ನೆಲ್ಲ ಶಾಂತಿಯ ಕೈಗೆ ಕೊಟ್ಟು, ಅಮ್ಮ ಅಪ್ಪ ಹೋಗಿ ಬರ್ತೇವೆ, ನೀವು ನೀಲುನನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಕಾಲೇಜ್ಗೆ ಹೋಗಿ ಬಾ. ಮಾವ ಹೇಳಿದ್ದನ್ನು ಮನಸ್ಸಿನಲ್ಲಿಟ್ಕೋ, ಇನ್ನು ಮುಂದೆ ನಿನ್ನ ಮಾವ ಎಲ್ಲವನ್ನ ನೋಡ್ಕೋತಾರೆ, ನೀನು ಚಿಂತೆಯನ್ನು ಬಿಡು ನೀಲು ಅಂತ ಸಾಂತ್ವನ ಹೇಳಿಬಿಟ್ಟು ಅವಳು ಸಾಮ್ರಾಟ್ ಜೊತೆಗೆ ಮನೆಗೆ ವಾಪಸ್ ಹೋದ್ಲು. ಇತ್ತ ಸೂರ್ಯನು ತನ್ನ ಸ್ನೇಹಿತನ ಬಳಿ ಆಗಾಗ ಎಲ್ಲವನ್ನ ಕೇಳ್ಕೊಳ್ತಾ ಇದ್ದ. ಆದರೆ ಅದರಿಂದ ಯಾವ ಉಪಯೋಗನೂ ಇರಲಿಲ್ಲ. ಮರುದಿನ ನೀಲು ಕಾಲೇಜ್ಗೆ ಹೋದ್ಲು. ಕಣ್ಮಣಿಯು ಗರ್ಭಿಣಿಯಾಗಿರೋದ್ರಿಂದ ಅವಳಿಗೆ ತನಗೆ ನಡೆದನ್ನೆಲ್ಲ ಅವಳು ಹೇಳಲಿಲ್ಲ. ಹೀಗೇ 2 ತಿಂಗಳು ಕಳೆಯಿತು. ಇಬ್ಬರು ಕಾಲೇಜ್ ವಿದ್ಯಾಭ್ಯಾಸವೂ ಕೂಡ ಮುಗೀತು. ಮತ್ತೆ ಇತ್ತ ಸುಸ್ತಾಗಿ ಮಲಗಿದ್ದ ನೀಲುವಿನ ಹತ್ರ ಅವಳ ಅಪ್ಪ ಬಂದರು. ಏನಾಯಿತು ನೀಲು, ತುಂಬ ಸುಸ್ತಾಗಿದೆಯಾ? ಆಸ್ಪತ್ರೆಗೆ ಹೋಗಿ ಬರೋಣವಾ ಅಂತ ತನ್ನ ಮಗಳ ತಲೆ ಸವರಿ ಕೇಳಿದರು. ನಿಧಾನವಾಗಿ ಎತ್ಕೊಳ್ತಲು ನೀಲು. ಅಪ್ಪ, ನನಗೆ ಸ್ವಲ್ಪ ಸುಸ್ತಾಗಿದೆ, ಬೇರೆ ಏನೂ ಇಲ್ಲ. ನಿಮ್ಮ ಹತ್ರ ಒಂದು ಮಾತು ಕೇಳ್ತೀನಿಪ್ಪ, ಪ್ಲೀಸ್ ನನ್ನನ್ನು ತಪ್ಪಾಗಿ ತಿಳ್ಕೊಬಾರ್ದು, ಕೋಪ ಕೂಡ ಮಾಡ್ಕೋಬಾರ್ದು ಅಂತ ಒಂದು ರೀತಿ ತಳಮಳದಿಂದ ಹೇಳಿದ್ಲು ನೀಲು. ಈ 2 ತಿಂಗಳಲ್ಲಿ ಅವಳೊಂದಿಗೆ ತುಂಬ ಆಪ್ತರಾಗಿ ಒಬ್ಬ ಒಳ್ಳೆಯ ಸ್ನೇಹಿತನಂತೆ ಬದಲಾಗಿದ್ದರು ನೀಲುವಿನ ಅಪ್ಪ. ಏನಾಯ್ತಮ್ಮ, ನನ್ನ ಹತ್ರ ಮಾತನಾಡಲು ನಿನಗೆ ಹಿಂಜರಿಕೆ ಯಾಕೆ ಅಂತ ಅವಳನ್ನು ತನ್ನ ಹೆಗಲ ಮೇಲೆ ವಾಲಿಸ್ಕೊಂಡು ಮೆಲ್ಲನೆ ತಟ್ಟ ಕೇಳಿದರು. ಅಪ್ಪ, ನನಗೆ ಚೆನ್ನೈಯಲ್ಲಿ ಒಂದು IT ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿದೆ, ಅದಕ್ಕೆ ಅಂತ ಅವಳು ಹೇಳುವಾಗಲೇ ಅವಳನ್ನು ಸ್ವಲ್ಪ ದೂರ ತರಿಸಿದ ಅವಳ ಅಪ್ಪ. ಏನು ಹೇಳ್ತಿದ್ದೀಯಾ ನೀಲು ಅಂತ ಕೇಳಿದರು. ಅಪ್ಪ, ಚೆನ್ನೈನಲ್ಲಿ ಒಂದು IT ಕಂಪ್ನಿಯಲ್ಲಿ ನನಗೆ ಕೆಲಸ ಸಿಕ್ಕಿದೆ, ಇನ್ನು 1 ವಾರದಲ್ಲಿ ನಾನು ಚೆನ್ನೈಗೆ ಹೋಗಬೇಕು. ಅದಕ್ಕೆ ಅದನ್ನು ನಿಮ್ಮ ಹತ್ರ ಹೇಗೆ ಕೇಳೋದು ಅಂತ ಗೊತ್ತಾಗದೆ ಅಂತ ತಡವರಿಸಿದ್ಲು ನೀಲು. ಇಲ್ಲಿ ನೋಡಮ್ಮ, ನಮ್ಮ ಕುಟುಂಬದ ಪರಿಸ್ಥಿತಿ ನಿನಗೆ ಗೊತ್ತು. ಓದೋಕೆ ಅಂತಾನೆ ಹೆಣ್ಮಕ್ಳನ್ನ ಹೊರಗೆ ಕಳಿಸಬಾರ್ದು ಅನ್ನೋದು ದೊಡ್ಡ ಮನೆಯ ಕಟ್ಪಾಡು. ಹಾಗೆ ಇರುವಾಗ ಕೆಲಸಕ್ಕೆ ನಿನ್ನನ್ನು ಹೇಗೆ ಕಳಿಸೋರು ಸಾಧ್ಯ? ಅವ್ರಿಗೆ ಗೊತ್ತಾದರೆ ಗಲಾಟೆ ಮಾಡಲ್ವಾ ಅಂತ ಅವಳಪ್ಪ ಕೇಳಿದರು. ಅಪ್ಪ, ಏನಪ್ಪ ನೀವು ಮರೆತುಬಿಟ್ರಾ? ದೊಡ್ಡ ಮನೆಗೂ ನಮಗೂ ಈಗ ಯಾವ ಸಂಬಂಧನೂ ಇಲ್ಲ ಅಂತ ಆಗೋಗಿದೆ ಅಲ್ಲ. ನನಗೂ ಸೂರ್ಯಮಾಮನಿಗೂ ವಿಚ್ಛೇದನ ಕೂಡ ಆಗಿದೆ. ಅವರಿಗೆ ಇನ್ನು 4 ತಿಂಗಳಲ್ಲಿ ಮದುವೆ ಆಗ್ತಾಯಿದೆ. ನೀವೇ ಯೋಚಿಸಿ ನೋಡಿ, ನನ್ನ ಹೊಟ್ಟೆಯಲ್ಲಿ 5 ತಿಂಗಳು ಮಗುವಿದೆ. ಇನ್ನು 4-5 ತಿಂಗಳಲ್ಲಿ ಮಗು ಹುಟ್ಟುತ್ತೆ. ಅದಾದಮೇಲೆ ಮಗುವಿಗೆ ಏನಾದರೂ ಕೊಡಬೇಕು ಅಂದರೆ ನಾನು ನಿಮ್ಮ ಹತ್ರನೇ, ಇಲ್ಲ ನನ್ನನ್ನು ಬೇಡವೇ ಬೇಡ ಅಂತ ದ್ವೇಷಿಸುವ ಅಮ್ಮನ ಹತ್ರನೂ ಕೇಳಬೇಕಾಗುತ್ತೆ. ಅದ್ರ ಜೊತೆಗೆ ಈ ಊರಿನಲ್ಲಿ ಇದ್ದರೆ ಸರಿಯಾಗಿತ್ತಾ ಹೇಳು ಅಂತಾನೂ ಗೊತ್ತಿಲ್ಲ. ನನ್ನ ಜೀವನ ಮುಗಿದೋಯ್ತು ಅಪ್ಪ, ಇದ್ರ ಮೇಲೆ ಏನೂ ಇಲ್ಲ. ನಾನು ಬದುಕಿರೋದು ಈ ಮಗುವಿಗಾಗಿ ಮಾತ್ರ. ಭವಿಷ್ಯದಲ್ಲಿ ಒಬ್ಬರನ್ನ ನಂಬ್ಕೊಂಡೆ ಬದುಕಲು ಸಾಧ್ಯ ಇಲ್ಲ ಅಲ್ವಾ? ಎಷ್ಟೇ ಆದರೂ ಅಪ್ಪ ಅಮ್ಮ ಇದ್ದರೂ ಒಂದು ಹಂತದ ನಂತರ ಹೆಣ್ಮಕ್ಳು ಹೊರೆಯಾಗಿ ಬಿಡ್ತಾರೆ ತಂದೆ ತಾಯಿಗೆ. ಮದುವೆ ಮಾಡೋವರೆಗೂ ಹೆಣ್ಮಕ್ಳನ್ನ ಓದಿಸಿ ಚೆನ್ನಾಗಿ ನೋಡ್ಕೊಳ್ಳೋವರೆಗೆ ಅದೇ ಒಂದು ಹೆಣ್ಮಗು ಮದುವೆಯಾಗಿ ಆ ಸಂದರ್ಭ ಸಮಯ ಅಂತ ಗಂಡನನ್ನು ಬಿಟ್ಟು ಬಂದರೆ 1 ತಿಂಗಳಿಟ್ಕೊಂಡು ನೋಡ್ಕೊಳ್ಳೋದೇ ಹೊರೆ ಅಂತ ನೆನೆಸ್ತಾರಪ್ಪ. ಆ ರೀತಿಯಲ್ಲಿ ನೋಡಿದರೆ ನೀವು ಇದುವರೆಗೂ ನನ್ನನ್ನು ಹೊರೆ ಅಂತ ಅಂದ್ಕೊಂಡೇ ಇಲ್ಲ. ಆದರೂ ನನ್ನ ಮಗುವಿಗಾಗಿ ಯಾರ ಮುಂದೆಯೂ ಕೈಯೊಡ್ಡಿ ನಿಲ್ಲಬಾರ್ದು ಅಂತ ಅಂದ್ಕೋತಿದ್ದೀನಿಪ್ಪ. ನಾನು ಇನ್ಮೇಲೆ ಜೀವನ ಪೂರ್ತಿ ಒಂಟಿಯಾಗಿಯೇ ಬದುಕಬೇಕು, ಅದೇ ನನ್ನ ಹಣೆ ಬರಹ ಅಂತ ಗೊತ್ತಾಗೋಯಿತು. ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಬದುಕಲು ನನಗೊಂದು ಆಸರೆ ಬೇಕಪ್ಪ. ಅದಕ್ಕೆ ಈಗ ನನಗೆ ಕೆಲಸ ಸಿಕ್ಕಿದೆ, ಒಳ್ಳೆಯ ಕಂಪ್ನಿಪ್ಪ, ಒಳ್ಳೆಯ ಸಂಬಳ. ಕೆಲಸಕ್ಕೆ ಸೇರಿಕೊಂಡ್ರೆ ಈ ಸಮಸ್ಯೆ ಇರಲ್ಲ. ನನ್ನ ಮಗುವಿಗೆ ಬೇಕಾದನ್ನು ನಾನೇ ನೋಡ್ಕೋತೀನಿ. ಯಾರನ್ನ ನಂಬಿ ಯಾವುದಕ್ಕಾಗಿಯೂ ಕೈಯೊಡ್ಡಿ ನಿಲ್ಲುವ ಪರಿಸ್ಥಿತಿ ಬರೋದಿಲ್ಲ. ಇವತ್ತು ಅವರು ಬಂದು ಗಲಾಟೆ ಮಾಡ್ತಾರೇನೋ ಅಂತ ನೀವು ಯೋಚಿಸ್ತಾ ಇದ್ದೀರಾ. ಆದರೆ ಹೆಣ್ಮಕ್ಳಿಗೆ ಇರುವ ಅದೇ ಕಾನೂನು ಗಂಡು ಮಕ್ಕಳಿಗೆ ಇಲ್ಲದೆ ಹೋಯಿತು. ವಿಚ್ಛೇದನ ಆದ 3 ತಿಂಗಳಲ್ಲಿ ಅವರಿಗೆ ಬೇರೆ ಹುಡುಗಿ ನೋಡಿ ನಿಶ್ಚಿತಾರ್ಥ ಎಲ್ಲ ಮಾಡಿಬಿಟ್ರು. ಇನ್ನು 4 ತಿಂಗಳಲ್ಲಿ ಖಂಡಿತ ಮದುವೆನೂ ಆಗುತ್ತೆ. ಅದಾದಮೇಲೆ ಅವರು ಅವ್ರ ಹೆಂಡತಿ ಮಗು ಅಂತ ಅವ್ರ ಜೀವನ ಸಂತೋಷವಾಗಿ ಇರುತ್ತೆ. ನಾನು ಇದೇ ಊರಲ್ಲಿ ಇದ್ದರೆ ಸರಿ ಬರಲ್ಲಪ್ಪ. ಅಪ್ಪ ಪ್ಲೀಸ್,
ಇದ್ದರೂ ಅಪ್ಪ ಅಂತ ಕರೆಯಲಾಗದ ನನ್ನ ಮಗು ಕಷ್ಟಪಡಬೇಕು. ಸಂಬಂಧಿಕರಿದ್ದರೂ ಯಾರೂ ಇಲ್ಲ, ಅನಾಥೆ ಅಂತ ಮಗುವಿನ ಮನಸ್ಸಿನಲ್ಲಿ ಕಷ್ಟ ಬರುತ್ತೆ. ಅದೇ ನಾನು ಚೆನ್ನೈಗೆ ಹೋದರೆ ಅಲ್ಲಿ ನಾನು ನನ್ನ ಕೆಲಸ ಮಾಡಿಕೊಂಡು ಮಗುವನ್ನು ಚೆನ್ನಾಗಿ ನೋಡ್ಕೋತೀನಿ. ಈ ಹಳ್ಳಿ ಬಗ್ಗೆ ಇಲ್ಲಿರುವ ಯಾರ ಬಗ್ಗೆಯೂ ನನ್ನ ಮಗುಗೆ ತಿಳಿಯೋದೇ ಬೇಡ. ಎಲ್ಲರೂ ನನ್ನನ್ನು ಅವಮಾನಿಸಿ ಮಾತನಾಡುವಾಗ ನೀವು ಮತ್ತು ಸಾಮ್ರಾಟ್ ಮಾವ ಮತ್ತು ರಾಶಿಕಾ ಅಕ್ಕ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದು ನನಗೆ ಸಂತೋಷ ಆಗಿತ್ತು. ಈಗಲೂ ನಿಮಗೆ ನನ್ನ ಮೇಲೆ ನಂಬಿಕೆ ಇದ್ದು ನನ್ನ ಮಗಳು ತಗೊಂಡಿರುವ ನಿರ್ಧಾರ ಸರಿ. ನಾವು ಅವಳಿಗೆ ಕೊಟ್ಟ ವಿದ್ಯೆ ಅವಳ ಜೀವನವನ್ನು ಕಾಪಾಡುತ್ತೆ. ಅವಳ ಆತ್ಮವಿಶ್ವಾಸದಿಂದ ಹೀಗೆ ಇರಬೇಕು ಅಂತ ನೀವು ಅಂದ್ಕೊಳ್ಳೋದಾದರೆ ದಯವಿಟ್ಟು ನನಗೆ ಅನುಮತಿ ಕೊಡಿಪ್ಪ. ಇಲ್ಲಾಂದರೆ ಜೀವನ ಪೂರ್ತಿ ಇದೇ ಮನೆಯಲ್ಲಿ ಮಗುವಿನ ಜೊತೆ ನಾನು ಕೈಯೊಡ್ಕೊಂಡೇ ಬದುಕ್ತೇನೆ ಅಂತ ಅವಳು ಹೇಳಿದ್ಲು. ಈ ಕಥೆ ಮುಂದುವರಿಯೋದು. ಅವಳ ತಂದೆ ಅವಳಿಗೆ ಹೋಗೋಕ್ಕೆ ಪರ್ಮಿಷನ್ ಕೊಡ್ತಾರಾ? ಈ ಮದುವೆ ಖಂಡಿತ ಆಗುತ್ತಾ ಅಂತ ಹೀಗೆ ಮುಂದಿನ ಎಪಿಸೋಡ್ಗಳಲ್ಲಿ ನೋಡಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.